ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಿಂದ ನಾವು ಧ್ಯಾನ ಮಾಡೋಣ. 19ರಿಂದ 27ರವರೆಗೂ. ಸೊ ನಾವು ಒಂದೊಂದೇ ವಚನಗಳನ್ನು ಓದುತ್ತಾ ನಾವು ಧ್ಯಾನ ಮಾಡೋಣಂತೆ. ಈಗ 19ನೇ ವಚನ ನಾವು ಓದ್ತೇನೆ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿ ಇರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ಹಲ್ಲೆಲೂಯ. ಸೊ ನೋಡಿ, ಯಾಕೋಬನು ಇಲ್ಲಿ ಒಂದು ತುಂಬ ಪ್ರಾಮುಖ್ಯವಾದಂಥ ವಿಷಯದ ಬಗ್ಗೆ, ಕ್ರೈಸ್ತರಲ್ಲಿರಬೇಕಾದಂಥ ತುಂಬ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಅದೇನಂತಂದರೆ ನಮ್ಮ ನಾಲಿಗೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ನಾಲಿಗೆಯ ಬಗ್ಗೆ. ಯಾಕಂದರೆ ಚಿಕ್ಕ ಅಂಗ, ಎಲಬಿಲ್ಲದಿರುವಂಥ ಅಂಗ. ಓಕೆ, ಮನೆಗಳಿಗೆ ಜಗಳ ಹಚ್ಬೋದು, ಊರುಗಳಿಗೆ ಜಗಳ ಹಚ್ಬೋದು, ಜಗಳ ನಿಲ್ಲಿಸ್ಲೂಬೋದು, ಆಶೀರ್ವಾದ ಕೊಡ್ಬೋದು, ಶಪಿಸ್ಲೂಬೋದು. ಎಲ್ಲದಕ್ಕೂ ಕೂಡ ಈ ನಾಲಿಗೆ ಪ್ರಯೋಜನವಾಗಿದೆ. ಓಕೆ, ಸೊ ಅದಕ್ಕೆ ಒಂದು ಕಿವಿ ಮಾತು, ಒಂದು ಪ್ರಾಕ್ಟಿಕಲ್. ನಾನು ಈ ಒಂದು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ ನಾವು ಮಂಗಳವಾರ ನಾವು ಸ್ಟಡಿ ಮಾಡುವಾಗಲೇ ನಾನು ಹೇಳಿದೆ ಏನಂದರೆ, ಇದು ಹೊಸ ಒಡಂಬಡಿಕೆಯ ಜ್ಞಾನೋಕ್ತಿಗಳ ಪುಸ್ತಕದ ಥರ. ಹೊಸ ಒಡಂಬಡಿಕೆದ ಜ್ಞಾನೋಕ್ತಿ ಪುಸ್ತಕ ನೀವು ಓದೋದಾದರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಬದುಕಬೇಕನ್ನುವಂಥದ್ದನ್ನು ಸಲ್ಮೋನನ್ನು ಬರೆದಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಯಾಕೋಬನು ಕೂಡ ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ, ಹಲ್ಲೆಲೂಯ, ಒಂದು ಪ್ರಾಯೋಗಿಕವಾಗಿ ಹೆಂಗೆ ನಾವು ಬದುಕಬೇಕು ಈ ಲೋಕದಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದನ್ನು ನಾವು ನೋಡ್ತೇವೆ. ಯಾಕೆ ಅಂತಂದರೆ ಆದಿ ಸಭೆಯಲ್ಲಿ ಏನಾಯ್ತು ಅಂದರೆ, ಜನರು ಸಭೆಗೆ ಬರುವಾಗ, ಒಂದು ಗುಂಪಾಗಿ ಸೇರುವಾಗ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ವರ್ಷಿಪ್ ಮಾಡ್ತಾಯಿದ್ರು, ಚೆನ್ನಾಗಿ ವಾಕ್ಯ ಕೇಳೋ ಥರನೇ ಇರ್ತಾಯಿದ್ರು. ಬಟ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೋದಾಗ, ಓಕೆ, ವೆನ್ ದೇ ವೆಂಟ್ ಟು ದೇರ್ ಪ್ರೈವೇಟ್ ಲೈಫ್, ಅವರು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗಿರ್ತಾಯಿದ್ರು, ಸಂಪೂರ್ಣವಾಗಿ ಬೇರೆ ವ್ಯಕ್ತಿಗಳೇ ಆಗಿರ್ತಾಯಿದ್ರು. ಸೊ ಅದಕ್ಕೇ ಅದರಲ್ಲಿ ಒಂದು ವಿಶೇಷವಾದದ್ದು ಅಂದರೆ ಒಂದು ಪ್ರಾಮುಖ್ಯವಾದಂಥ ತಿದ್ದುವಿಕೆ ಏನಾಗಬೇಕಾಗಿತ್ತು ಜನರಲ್ಲಿ, ಅಂದರೆ ಕ್ರೈಸ್ತರಲ್ಲಿ ಆಗಬೇಕಾದಂಥ ತಿದ್ದುವಿಕೆ ಏನಂದರೆ ಮಾತು. ಯಾವುದರಲ್ಲಿ ತಿದ್ದುವಿಕೆ ಆಗಬೇಕಾಗಿತ್ತು? ಮಾತು. ಸೊ ಇಲ್ಲಿ ನೋಡಿ, ಯಾಕೋಬನು ಹೇಳೋದನ್ನು ಕೇಳ್ರಿ. ನೀವು ಬಲ್ಲವರು. ಇದು ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇಲ್ಲ. ಯಾರಿಗೆ? ಬಲ್ಲವರು, ಎಲ್ಲ ಅರಿತಂಥವ್ರು, ಎಲ್ಲ ಗೊತ್ತು, ವಾಕ್ಯ ಗೊತ್ತು, ಯಾವುದು ತಪ್ಪು ಯಾವುದು ಸರಿ, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಗೊತ್ತು. ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ. ಅನೇಕ ಬಾರಿ ಜಗಳಕ್ಕೆ ಮೂಲ ಕಾರಣ ಏನು ಗೊತ್ತಾ? ಈಗ ನಾನು ಮದುವೆ ಆಗಿದ್ದೀನಿ, ಮದುವೆ ಆಗಿ ಒಂದು 13 ವರ್ಷ ಆಯ್ತು ಈಗ, ದೇವ್ರ ಕೃಪೆಯಿಂದ. ನಾನು ನೋಡಿದ್ದು ನಮ್ಮ ಕುಟುಂಬದಲ್ಲೂ ಕೂಡ ಕೆಲವೊಂದು ಸರಿ ನಾನು ಕೇಳಿಸ್ಕೊಳ್ಳೋದಿಲ್ಲ, ಅಥವಾ ಕೆಲವೊಂದು ಸರಿ ಅವಳು ಕೇಳಿಸ್ಕೊಳ್ಳೋದಿಲ್ಲ. ಓಕೆ, ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ. ಅವಳಿಗೆ ನನ್ನಲ್ಲಿರೋ ಪ್ರಾಬ್ಲಮ್ ಅದೇ, ಫುಲ್ ಕೇಳಿಸ್ಕೊಳ್ರಿ, ಫುಲ್ ಕೇಳಿಸ್ಕೊಳ್ರಿ ಅಂತ ಇರ್ತಾಳೆ, ನಾನು ಮಾತಾಡ್ತಾ ಇರ್ತೀನಲ್ಲಿ. ಓಕೆ, ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ನಾವು ಕೇಳಿಸ್ಕೊಳ್ಳೋದ್ರಲ್ಲಿ ಏನಾಗಿರಬೇಕು? ತೀವ್ರವಾಗಿರಬೇಕು. ತೀವ್ರವಾಗಿರುವುದು ಅಂತಂದರೆ ಅರ್ಥ ಏನು ಗೊತ್ತಾ? ವಿ ನೀಡ್ ಟು ಬಿ ಕ್ವಿಕ್ ಇನ್ ಲಿಸ್ನಿಂಗ್, ವಿ ನೀಡ್ ಟು ಬಿ ಪೇಷನ್ಸ್ ಇನ್ ಲಿಸ್ನಿಂಗ್. ಜಗಳ ನಮ್ಮ ಲೈಫಲ್ಲಿ ಜಾಸ್ತಿ ಅವಾಯ್ಡ್ ಮಾಡಬೇಕಂತಂದರೆ ಫಸ್ಟ್ ಕೇಳಿಸ್ಕೊಳ್ಳೋದನ್ನು ಪ್ರಾರಂಭಿಸ್ಬೇಕು. ನಮಗೆ 1000 ವಿಷಯಗಳು ಗೊತ್ತಿರ್ಬೋದು ಇವತ್ತು. ವಿ ಮೇ ನೋ 1000 ಥಿಂಗ್ಸ್ ಇನ್ ಅವರ್ ಲೈಫ್. ಕರೆಕ್ಟ್, ಇದು ಕರೆಕ್ಟ್, ಅದು ಕರೆಕ್ಟ್ ಅಂತ. ಬಟ್ ಯಾವಾಗ ಮಾತಾಡ್ತೇವೆ ನಿಧಾನವಾಗಿರ್ಬೇಕು. ಹಲ್ಲೆಲೂಯ. ಮಾತನಾಡುವಾಗ ನಾವೇ ಹೆಂಗಿರಬೇಕು? ನಿಧಾನವಾಗಿರಬೇಕು. ಆವಾಗ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಜಗಳಗಳು ಬಂದಾಗ್ಬಿಡ್ತವೆ. ಜಗಳಗಳು ಎಲ್ಲಿ ಕ್ಲೋಸ್ ಆಗುತ್ತೆ? ಎಲ್ಲಿ ಮಾತನಾಡೋದ್ರಲ್ಲಿ ನಿಧಾನವಾಗಿರ್ತೀವೋ, ಎಲ್ಲಿ ಮಾತನಾಡುವಾಗ ಯೋಚನೆ ಮಾಡಿ, ತಾಳೆ ಹಾಕಿ ಮಾತಾಡೋದು ಅಂತಾರೆ. ವೇಟ್ ಮಾಡಿ ಮಾತಾಡ್ಬೇಕು ನಾವು. ಒಂದೊಂದು ಮಾತುಗಳು ವೇಟ್ ಇರಬೇಕು. ಸುಮ್ಮನೆ ಇಷ್ಟ ಬಂದಂಗೆ ನಾವು ಮಾತಾಡಬಾರ್ದು. ದೇವ್ರು ಬಾಯಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಷ್ಟ ಬಂದಂತೆ ನಾವು ಮಾತಾಡಬಾರ್ದು. ಹಲ್ಲೆಲೂಯ. ಯಾಕಂತಂದರೆ ಎಲ್ಲ ಒಂದು ಮಾತಿಗೂ, ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಏನಂದರೆ, ಮಾತು ಆಡಿದರೆ ಹೋಯಿತು, ಮುತ್ತು ಮತ್ತೆ ಸೇರ್ಸೋಕ್ಕಾಗಲ್ಲ. ಹೊಡೆದಿದ್ದ ಗಾಯ ಕೆಲವೊಂದು ಸರಿ ಮರೆತು ಹೋಗ್ಬಿಡ್ತಾರೆ ಜನ, ಆದರೆ ಮಾತಾಡಿದ ಮಾತುಗಳನ್ನ ಮರೆಯೋದು ಕಷ್ಟ. ಸೊ ಅದಕ್ಕೆ ನಾವು ನಮ್ಮ ಕಡೆಯಿಂದ, ನಾವು ಕ್ರೈಸ್ತರಾಗಿ, ನಾವು ದೇವರ ಮಕ್ಕಳಾಗಿ, ನಮ್ಮ ಕಡೆಯಿಂದ ನಾವು ಯಾವುದೂ ಕೂಡ ಅನೀತಿವಂತಿಕೆಗೆ ಅಂದರೆ ಅನ್ರೈಚಸ್ನೆಸ್ಗೆ ನಾವು ಕಾರಣರಾಗಬಾರ್ದು. ಯಾವಾಗ ಕಾರಣರಾಗ್ತೀವಿ ಗೊತ್ತಾ? ನಮ್ಮ ಮಾತುಗಳಿಂದಲೇ. ಮೇ ಬಿ ನಾವು ಸರಿ ಇರ್ಬೋದು, ಮೇ ಬಿ ನಾವು ಕರೆಕ್ಟಾಗಿರ್ಬೋದು, ಬಟ್ ಮಾತಾಡಿದ ಮೇಲೆ ಏನಾಗ್ಬಿಡುತ್ತೆ? ಅದು ನಮ್ಮನ್ನು ತಪ್ಪು ಮಾಡಿಬಿಡುತ್ತೆ.
ಅದಕ್ಕೆ ದೇವ್ರ ವಾಕ್ಯದಲ್ಲಿ ಯಾಕೋಬನು ಏನು ಹೇಳ್ತಾನೆ, ನೀವು ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಕೋಪಿಸುವುದರಲ್ಲಿಯೂ ನಿಧಾನವಾಗಿರ್ರಿ. ಮಾತನಾಡೋದು, ಕೋಪ, ಇದೆರಡನ್ನ ನಾವು ಕಂಟ್ರೋಲ್ ಮಾಡಿಬಿಟ್ರೆ ನಾವೇನಾಗುತ್ತೇವೆ ಗೊತ್ತಾ? ನಿಜವಾದಂಥ ಕ್ರೈಸ್ತರಾಗ್ತೇವೆ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ ನೋಡಿ, 26ನೇ ವಚನ ನೋಡಿ. ಅಲ್ಲೇ ಯಾವನಾದರೂ ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ, ನಾನು ತುಂಬ ಭಕ್ತನು, ನಾನು ತುಂಬ ದೇವರ ಭಕ್ತನು, ನಾನು ದೇವರನ್ನ ಪ್ರೀತಿ ಮಾಡ್ತಾನೆ, ನಾನು ದೇವರಿಗೆ ಮೆಚ್ಚಿಕೊಳ್ಳುವಂಥ ವ್ಯಕ್ತಿ ಅನ್ನುವಂಥ ವ್ಯಕ್ತಿ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿಕೊಳ್ಳುವುದಾದರೆ, ಇಫ್ ವಿ ಡೋಂಟ್ ನಮ್ಮ ನಾಲಿಗೆ ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ನಾವು ಮೋಸಗೊಳಿಸ್ಕೊಳ್ತಾ ಇದ್ದೀವಿ. ವಿ ಮೇ ಥಿಂಕ್ ನಮಗೆಲ್ಲ ಗೊತ್ತು ಅಂತ, ಬಟ್ ನಮ್ಮನ್ನೇನು ಮಾಡ್ಕೊತಾ ಇದ್ದೀವಿ? ನಾವು ಮೋಸ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ದೇವರ ನೀತಿಗೆ ಸರಿ ಆಗಲಿಲ್ಲ ಅಂದರೆ ಅರ್ಥ ಏನು? ಹಂಗಂದ್ರೆ ಅನೀತಿ. ಅದು ದೇವರ ನೀತಿಗೆ ಸರಿ ಹೋಗಲಿಲ್ಲ ಅಂದರೆ ಅನೀತಿ. ಈ ವಿಷಯದಲ್ಲಿ ನಾವು ಪ್ರತಿಯೊಬ್ಬರು ಬದಲಾಗಬೇಕು. ಈ ವಿಷಯದಲ್ಲಿ ನಾವು ಪ್ರತಿಯೊಬ್ಬರು ಬದಲಾಗಬೇಕು. ನಾವು ನ್ಯಾಯವನ್ನೇ ಹೇಳ್ತಾ ಇರ್ಬೋದು, ಬಟ್ ಕೋಪಿಸಿಕೊಂಡು ಹಿಂಗೆ ಮಾಡಬೇಡಪ್ಪ ಅಂತ ಹೇಳೋದು ಒಂದು ವಿಧಾನ ಇದೆ. ಹೇ ಹಿಂಗೆ ಮಾಡಬೇಡ ಅನ್ನೋದಕ್ಕೂ ಒಂದು ವಿಧಾನ ಇದೆ. ಯಾವುದನ್ನು ಆರಿಸ್ಕೊತೀವಿ ನಾವು? ಕೋಪದಿಂದ ತಿದ್ದೋದಾದರೆ ಖಂಡಿತವಾಗಿ ರಿಸಲ್ಟು ಮತ್ತೆ ಕೋಪನೇ ಬರುತ್ತೆ. ರಿಸಲ್ಟ್ ಏನು ಬರುತ್ತೆ? ಅಲ್ಲಿಂದ ವಾಪಸ್ ಕೋಪನೇ ಬರೋದು. ಯಾಕಂದ್ರೆ ಒಬ್ಬ ಮನುಷ್ಯನ ಈಗೋ ಹರ್ಟ್ ಆಗಿಬಿಡ್ತಂತಂದ್ರೆ ಅವ್ನು ಕೇಳಿಸ್ಕೊಳ್ಳೋದಿಲ್ಲ ಮಾತು, ನೀವೇನೇ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಕನ್ವೆ ಮಾಡಬೇಕಾಗಿದ್ದು ನಾವು ಹೆಂಗೆ ಮಾಡಬೇಕು? ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣ ಹಾಕದೆ. ಯಾಕೆ ಗೊತ್ತಾ? ನೋಡಿ, ಪರಿಶುದ್ಧಾತ್ಮನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಶಿಷ್ಯರ ಮೇಲೆ ಇಳಿದು ಬರುವಾಗ ಹೇಗೆ ಇಳಿದು ಬಂದ? ಪರಿಶುದ್ಧಾತ್ಮ ಯಾವ ರೀತಿಯಲ್ಲಿ ಇಳಿದು ಬಂದ? ಅಗ್ನಿಯ ನಾಲಿಗೆಗಳು. ಯೆಶಾಯನು 6ನೇ ಅಧ್ಯಾಯದಲ್ಲಿ ಯೆಶಾಯನು ಒಂದು ದರ್ಶನವನ್ನು ನೋಡುವಾಗ, ಕರ್ತನ ದರ್ಶನ ನೋಡುವಾಗ ಅವನು ಏನಂತ ಕಿರ್ಚ್ಕೊಳ್ತಾನೆ? ಅಯ್ಯೋ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವಂತ. ಈ ತುಟಿ, ಈ ನಾಲಿಗೆ, ಇದು ತುಂಬ ಇಂಪಾರ್ಟೆಂಟ್ ದೇವ್ರಿಗೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಕೇಳಿಸ್ಕೊಂಡಿದ್ದೀರಿ, ಕೆಲವೊಬ್ರು ದೇವ್ರ ಮಕ್ಕಳು ಅನ್ಸ್ಕೊಳ್ಳೋರು ಕೆಟ್ಟ ಮಾತುಗಳನ್ನು ಆಡ್ತಾರೆ, ಹೊಲಸಾದ ಮಾತುಗಳನ್ನ ಆಡ್ತಾರೆ. ನಾನು ರಕ್ಷಣೆ ಹೊಂದಿದ ಮೇಲೆ ದೇವ್ರು ಮೊದಲು ನನ್ನ ಲೈಫಲ್ಲಿ ಚೇಂಜ್ ಮಾಡಿದ್ದೆ ನನ್ನ ನಾಲ್ಗೆನ. ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಮಾತಾಡಿದ್ದೀನಿ ನಾನು. ಬಟ್ ರಕ್ಷಣೆ ಹೊಂದಿದ ಮೇಲೆ ದೇವ್ರು ಫಸ್ಟ್ ನನ್ನ ಯಾವುದಾದ್ರೂ ನನ್ನ ದೇಹದಲ್ಲಿ ಒಂದು ಅಂಗ ಮುಟ್ಟಿದ್ರು ಅಂದರೆ ಅದು ನನ್ನ ನಾಲ್ಗೆ. ಹಲ್ಲೆಲೂಯ. ಅದನ್ನು ಫಸ್ಟ್ ದೇವ್ರು ಬದಲಾಯಿಸಿದ್ರು, ಅದನ್ನು ಕರ್ತನು ಬದಲಾಯಿಸಿದ್ರು. ಸದ್ಭಕ್ತ ನೆನೆಸಿಕೊಳ್ಳೋ ಯಾವನಾದರೂ ತನ್ನ ನಾಲಿಗೆಗೆ ಫಸ್ಟ್ ಕಡಿವಾಣೆ ಹಾಕಿಕೊಳ್ಳೋದು ಹೋದರೆ ಅವನೇನು ಮಾಡ್ತಾ ಇದ್ದಾನೆ? ಮೋಸಗೊಳಿಸುವನಾಗಿದ್ದಾನೆ. 26ನೇ ವಚನ, ಅವನ ಭಕ್ತಿ ಏನಾಗುತ್ತೆ? ವೇಸ್ಟ್. ನಾವು ಎಷ್ಟೇ ಪ್ರೇಯರ್ ಮಾಡ್ಬೋದು, ಎಷ್ಟೇ ಉಪವಾಸ ಮಾಡ್ಬೋದು, ಎಷ್ಟೇ ವಾಕ್ಯ ಓದ್ಬೋದು, ದ್ಯಾಟ್ ಈಸ್ ಆಲ್ ವೇಸ್ಟ್. ಮಕ್ಕಳೇ, ಅರ್ಥ ಮಾಡ್ಕೊಳ್ಳೋಣ. ಏನೇ ಪ್ರಾರ್ಥನೆ ಮಾಡಿರಿ, ನಿಮ್ಮ ನಾಲ್ಗೆ ಸರಿ ಇಲ್ಲ ಅಂದರೆ, ನಿಮ್ಮ ಮಾತುಗಳು ಸರಿ ಇಲ್ಲ ಅಂದರೆ ದೇವ್ರು ಕೇಳಿಸ್ಕೊಳ್ಳೋದಿಲ್ಲ. ಅದನ್ನು ಎಷ್ಟೇ ಕೋಪ ಬರಲಿ ನಮಗೆ ಡಿಸೈಡ್ ಮಾಡಬೇಕು, ದೇವರೇ ನನ್ನ ನಾಲ್ಗೆಗೆ ಕಡಿವಾಣ ಹಾಕು, ನನ್ನ ನಾಲ್ಗೆಗೆ ನೀನೇನು ಮಾಡು? ಕಡಿವಾಣ ಹಾಕು. ಇಲ್ಲಾಂತಂದ್ರೆ ದೇವ್ರ ಮುಂದೆ ನಾನು ನೀತಿವಂತನಾಗಿ ಕಾಣಲ್ಪಡುವುದಿಲ್ಲ. ದೇವ್ರ ಮುಂದೆ ನಾನು ಹೆಂಗೆ ಕಾಣೋದಿಲ್ಲ? ನೀತಿವಂತನಾಗಿ ಕಾಣೋದಿಲ್ಲ. ಸೊ ನಮ್ಮ ನಾಲಿಗೆಯನ್ನು ನಾವೇನು ಮಾಡ್ಕೊಳ್ಳೋಣ? ಶುದ್ಧ ಮಾಡ್ಕೊಳ್ಳೋಣ. ಯಾಕೆ? ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ, ಕೇಳಿಸ್ಕೊಳ್ಳೋಣ, ಮನುಷ್ಯನು ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿವಸದಲ್ಲಿ ನಾವೇನು ಮಾಡಬೇಕಂತೆ? ಯಾರು ಹೇಳ್ತಾ ಇದ್ದಾರೆ ಇದನ್ನ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಸಭೆಯವರೇ, ನಮ್ಮ ಮಾತಿಗೆ ನಾವು ಲೆಕ್ಕ ಕೊಡಬೇಕು. ನಾವೇನು ಮಾತಾಡಿದ್ವಿ? ಹಲ್ಲೆಲೂಯ. ಯಾಕಂದ್ರೆ ಒಂದು ಮಾತಿಂದ ಒಬ್ಬರನ್ನ ಕಟ್ಬೋದು, ಒಬ್ಬರನ್ನ ಬೀಳಿಸ್ಬೋದು. ಮಾತು ತುಂಬ ಇಂಪಾರ್ಟೆಂಟ್. ನಾವು ಅಪರಾಧಿ ಅಂತ ತೀರ್ಪಾಗಬೇಕಾ, ನೀತಿವಂತರ ಎಂಬುದಾಗಿ ತೀರ್ಪಾಗಬೇಕಾ ನಮಗೆ? ಹಂಗಂದ್ರೆ ನಾವೇನು ಮಾಡಬೇಕು? ನಮ್ಮ ಬಾಯಿ ಮಾತುಗಳನ್ನು ಕಂಟ್ರೋಲ್ ಮಾಡಬೇಕು. ನಮ್ಮ ಬಾಯಿ ಮಾತುಗಳು ನಾವೇನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಮಾತಾಡೋದ್ರಲ್ಲಿ ನಾವೇನಾಗೋಣ? ಸ್ಲೋ ಆಗಿರೋಣ. ದೇವ್ರಿಗೆ ಸ್ತೋತ್ರ, ನನಗೆ ಅದು ಹುಟ್ಟಿದಾಗಿಂದ ಕೊಟ್ಬಿಟ್ಟಿದ್ದಾರೆ ಮಾತಾಡೋದ್ರಲ್ಲಿ ಸ್ಲೋ ಅಂತ. ಬಟ್ ಆದರೂ ಕೂಡ ಕೆಲವೊಂದು ಸರಿ ನನ್ನ ಬಾಯಲ್ಲಿ ಬಂತು, ಕೆಲವೊಂದು ಸರಿ ಕೆಟ್ಟ ಮಾತುಗಳು ನಾನು ಆಡಿದ್ದೀನಿ. ಅಂದರೆ ನಾನು ಚಿಕ್ಕವನಿದ್ದಾಗೆಲ್ಲ ಆಡಿದ್ದೀನಿ. ಬಟ್ ರಕ್ಷಣೆ ಒಂದು ದಿವಸ ಅದಾದಮೇಲಿಂದ ನಾನು ಕೆಟ್ಟದ್ದು ಏನಾದರೂ ಮಾತಾಡಿದ್ದೀನಿ, ಹೊಲಸಾದದನ್ನು ನನ್ನ ಬಾಯಲ್ಲಿ ತೆಗೆದುಕೊಂಡು ಬಂದೀನಿ, ಅದು ನನ್ನ ನೆನಪೇ ಇಲ್ಲ ನನಗೆ. ಐ ಡೋಂಟ್ ರಿಮೆಂಬರ್ ಇಟ್ ಆಲ್. ಹಲ್ಲೆಲೂಯ. ದೇವ್ರು ನಮ್ಮ ನಾಲಿಗೆಯನ್ನು ಶುದ್ಧಪಡಿಸ್ತಾರೆ. ದೇವ್ರು ಫಸ್ಟ್ ಯಾವುದನ್ನು ಶುದ್ಧಪಡಿಸ್ತಾರೆ?
ನಾಲಿಗೆಯನ್ನು ಶುದ್ಧಪಡಿಸ್ತಾರೆ. ಯಾಕಂದರೆ ಅದರಿಂದಲೇ ನಾವು ನೀತಿವಂತರು ಅನೀತಿವಂತರು ಅಂತ ನಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಶುದ್ಧಿ ಮಾಡ್ಕೊಳ್ಳೋಣಂತೆ. ನಾವೆಲ್ಲರೂ ಕೂಡ ವೀಕೆ, ನಾವೆಲ್ಲರೂ ಕೂಡ ಬಲಹೀನರೇ. ಹಲ್ಲೆಲೂಯಾ. ದೇವರ ಸಹಾಯದಿಂದಲೇ ಇವತ್ತು ನಾನು ಆ ರೀತಿಯಲ್ಲಿ ದೇವರನ್ನು ಮಾರ್ಪಡಿಸಿದ್ದು ಅವ್ರ ಸಹಾಯದಿಂದಲೇ, ನನ್ನ ಬಲದಿಂದ ಅಲ್ಲ. ಹಲ್ಲೆಲೂಯಾ. ಬಲದಿಂದ ಖಂಡಿತವಾಗಿ ಅಲ್ಲ. ದೇವರ ಆತ್ಮ ನಮಗಿದ್ದಾರೆ ಸಹಾಯ ಮಾಡೋದಕ್ಕೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರ ಆತ್ಮನನ್ನು ಯಾವುದಕ್ಕೋಸ್ಕರ ನಂಬ್ತೀವಿ ಗೊತ್ತಾ? ಅನ್ಯ ಭಾಷೆಗೋಸ್ಕರ ನಂಬ್ತೀವಿ, ಪ್ರವಾದನೆಗೋಸ್ಕರ ನಂಬ್ತೀವಿ, ಅದ್ಭುತಗಳಿಗೋಸ್ಕರ ನಂಬ್ತೀವಿ. ಆದರೆ ಅದೇ ದೇವರ ಆತ್ಮನ ನಮ್ಮ ಜೀವನವನ್ನು ಬದಲಾಯಿಸ್ತಾರೆ ಎಂಬುದಾಗಿ ನಾವು ನಂಬೋದಿಲ್ಲ. ಅವರು ದೇವರು, ಅವರು ನಮ್ಮ ಲೈಫನ್ನು ಬದಲಾಯಿಸ್ತಾರೆ ಅನ್ನೋದನ್ನು ನಾವು ನಂಬೋದಿಲ್ಲ. ನಂಬಬೇಕು ಅದನ್ನು. ಹಲ್ಲೆಲೂಯಾ. ಮತ್ತು ನಾವು ಮುಂದೆ ನೋಡೋಣ. ಮತ್ತೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಹೋಗಿ 21ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡ್ರಿ. ವಾಕ್ಯಕ್ಕೆ ನಾವು ಅವಕಾಶ ಕೊಡಬೇಕು ಕೆಲಸ ಮಾಡೋಕ್ಕೆ. ಯಾವಾಗ ಅವಕಾಶ ಕೊಡ್ತೀವಿ ಗೊತ್ತಾ? ಯಾವಾಗ ನೀಚತನ, ಯಾವಾಗ ದುಷ್ಟತನ, ಯಾವಾಗ ಲೌಕಿಕತೆ ನಾವು ತೆಗೆದಾಕ್ತೇವೆ. ವಾಕ್ಯ ಇದ್ರೂ ಕೂಡ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ. ಎಲ್ಲಿವರೆಗೂ ನಮ್ಮ ಒಳಗಡೆ ಅನೀತಿ ಇರುತ್ತೆ, ಎಲ್ಲಿವರೆಗೂ ದುಷ್ಟತನ ಇರುತ್ತೆ, ಎಲ್ಲಿವರೆಗೂ ನಾವು ಲೋಕವನ್ನು ಪ್ರೀತಿ ಮಾಡ್ತಾ ಇರ್ತೀವಿ, ವಾಕ್ಯ ಖಂಡಿತವಾಗಿ ಕಾರ್ಯ ಮಾಡೋದಿಲ್ಲ. ನಾವು ಬಂದು ಕೂತಿ ಹೋಗುವಂಥ 1 ತಾಸು ವೇಸ್ಟ್, 1 ಅವರ್ ವೇಸ್ಟ್ ಅದು ನಮ್ಮ ಲೈಫ್. ಬಿಕಾಸ್ ವಾಕ್ಯ ಕಾರ್ಯ ಮಾಡೋದು. ನಾವು ದುಷ್ಟತನವನ್ನು ಏನು ಮಾಡಬೇಕು? ತೆಗೆದಾಕಬೇಕು. ಅನೀತಿಯನ್ನು ನಾವೇನು ಮಾಡಬೇಕು? ತೆಗೆದಾಕಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆವಾಗ ದೇವರ ವಾಕ್ಯಕ್ಕೆ ನಾವೇನಾಗ್ತಾ ಇದ್ದೇವೆ? ಎಡೆ ಕೊಡ್ತಾ ಇದ್ದೀವಿ. ದೇವರ ವಾಕ್ಯಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ದೇವ್ರ ವಾಕ್ಯ ಕೆಲಸ ಮಾಡಬೇಕಾ? ನಾವು ಸಿದ್ಧರಾಗಬೇಕು. ದೇವರೇ ನನ್ನಿಂದ ಕೆಟ್ಟತನವನ್ನು ತೆಗೆದಾಕು. ನಾವು ವಾಕ್ಯ ಕೇಳುವಾಗ ಆಲ್ಮೋಸ್ಟ್ ಯಾವಾಗಲೂ ನಾವೇನು ಅನ್ಕೊಂತೀವಿ ಗೊತ್ತಾ? ಇದು ಅವ್ರಿಗೆ, ಇದು ಇವ್ರಿಗೆ, ನನಗೆ ಅಂತ ತುಂಬ ಕಡಿಮೆ ನಾವು ಅಂದ್ಕೊಳ್ಳೋದು. ಹಂಗೇನಾದರೂ ನನಗೆ ಅನಿಸ್ಬಿಟ್ರೆ ಅವ್ರು ಸಭೆ ಬಿಟ್ಟು ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ? ನನಗೆ ಹೇಳ್ತಾ ಇದ್ದಾರೆ ವಾಕ್ಯ. ಮತ್ತೆ ಇನ್ಯಾರಿಗೆ ಹೇಳ್ಬೇಕು? ಯಾಕೆ ಬಂದಿದ್ರೆ ಮತ್ತಿಲ್ಲಿ? ಯಾರಿಗೂ ವಾಕ್ಯ ಹೇಳ್ಬೇಕು? ಕಲ್ಲಿಗ ಹೇಳಕ್ ಬಂದಿರೋದು? ಈ ಕಟ್ಟಡಕ್ಕೆ ಹೇಳಕ್ ಬಂದಿರೋದು? ಮನುಷ್ಯರಿಗೆ ತಾನೇ. ನಮ್ಮ ನಾವು ತಿದ್ಕೊಳ್ಬೇಕು ಅನ್ನೋದಕ್ಕೆ ತಾನೇ ವಾಕ್ಯ ಬರೋದು. ಹಲ್ಲೆಲೂಯಾ. ಬೇಜಾರಾಗಬಾರ್ದು. ಚುಚ್ಚಿದ್ರೆ ಬೇಜಾರಾಗಬಾರ್ದು. ಚುಚ್ಚಿದ್ರೆ ಅದರ ಒಳ್ಳೇದು ನಮಗೆ. ಯಾಕಂದರೆ ಯಾರ ಬ್ರೈನ್ ಡೆಡ್ ಆಗಿಬಿಟ್ಟಿರುತ್ತೆ ಅಲ್ವಾ, ಯಾರ ಬ್ರೈನ್ ಡೆಡ್ ಆಗಿರುತ್ತೆ ಅಲ್ವಾ, ಅವ್ರಿಗೆ ಫೀಲಿಂಗ್ ಇರಲ್ಲ. ಚುಚ್ಚಿದ್ರೆ ನೋವಾಗಲ್ಲ. ಚುಚ್ಚುತ್ತಾ ಇದೆ ಅಂದರೆ ದೇವ್ರಿಗೆ ಸ್ತೋತ್ರ. ಹಂಗಂದ್ರೆ ನೋವು ಆಗ್ತಾ ಇದೆ, ಇನ್ನೂ ಅಲೈವ್ ಇದ್ದೀರಾ, ಜೀವಂತ ಇದ್ದೀರಾ ಅಂತ ಅರ್ಥ. ಕುಷ್ಠರೋಗಿಗಳಿಗೆ ಏನಾಗುತ್ತೆ ಹೇಳಿ? ಸೆನ್ಸ್ ಹೋಗ್ಬಿಡುತ್ತೆ. ಏನಾಗುತ್ತೆ? ಸೆನ್ಸೇ ಇರೋದಿಲ್ಲ. ಅದೇ ಥರ ನಮ್ಮ ಜೀವನದಲ್ಲಿ ಮನಸ್ಸಾಕ್ಷಿ ಅಥವಾ ದೇವರ ಆತ್ಮನನ್ನು ದುಃಖಪಡಿಸಿ ಅವ್ರನ್ನ ಸುಮ್ಮನೆ ಇರಿಸ್ಬಿಟ್ರೆ ನಮಗೆ ತಪ್ಪು ಮಾಡಿದ್ರು ನಮಗೇನು ಅನಿಸೋದಿಲ್ಲ. ಹಲ್ಲೆಲೂಯಾ. ತಪ್ಪು ಮಾಡಿದ್ರು ಕೂಡ ಏನು ಅನಿಸೋದಿಲ್ಲ. ಬಟ್ ದೇವ್ರ ವಾಕ್ಯ ನಮ್ಮನ್ನು ಚುಚ್ಚುತ್ತೆ. ದೇವ್ರ ವಾಕ್ಯ ನಮ್ಮನ್ನು ಚುಚ್ಚಬೇಕು, ನೋವಾಗಬೇಕು. ಅಯ್ಯೋ ನಾನು ಮಾಡ್ತಾ ಇರೋದು ತಪ್ಪ ಅಂತಂದು ನನಗೆ ಅನಿಸ್ಬೇಕು. ಅದು ನಿಜವಾದಂಥ ದೇವ್ರ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಸತ್ಯವಾದದ್ದು. ನಮ್ಮ ಇಷ್ಟದ ಪ್ರಕಾರ ನಾವು ತಿರುಗಿಸೋದಕ್ಕಾಗೋದಿಲ್ಲ. ಅದು ತಿದ್ದುವಾಗ ತಿದ್ದುತ್ತೆ, ನೋವು ಮಾಡುವಾಗ ನೋವು ಮಾಡುತ್ತೆ. ಹಲ್ಲೆಲೂಯಾ. ಅದನ್ನೇ ನಾವು ಸೇವಕರಾಗಿ ನಾವು ಹೇಳಬೇಕಾದಂಥ ನಮ್ಮ ಕರ್ತವ್ಯ ಅಷ್ಟೇ. ಕೇಳಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಅಯ್ಯೋ ನನಗೆ ನೋವಾಗಬಾರ್ದು, ನನಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಮುಗೀತು ನಿಮ್ಮ ಕತೆ ಅಷ್ಟೇ. ನೀವು ಬದಲಾಗೋದಿಲ್ಲ, ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಆಗಲ್ಲ. ಹಲ್ಲೆಲೂಯಾ. ಸೊ ಮುಂದೆ ನೋಡಿ 22ನೇ ವಚನ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ. ಮತ್ತೆ ನೋಡ್ರಿ ಮೋಸ ಯಾವಾಗಂತೆ? ನಾವು ವಾಕ್ಯವನ್ನು ಬರೀ ಕೇಳುವವರಾದ್ರೆ ನಾವೇನಾಗ್ತಾ ಇದ್ದೇವೆ? ಮೋಸ ಹೊಂದ್ತಾ ಇದ್ದೇವೆ. ಹಲ್ಲೆಲೂಯಾ. ಕೇಳುವಂಥವ್ರು ಮಾತ್ರ ನಾವು ಆಗಿರಬಾರ್ದು. ಏನು ಮಾಡಬೇಕು? ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವವನು. ಇವನು ತನ್ನನ್ನು ನೋಡಿ ಹೋಗಿ ತಾನು ಹೀಗೆ ಇದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡೋನು. ಏನು ವಾಕ್ಯ ಹೇಳಿದರು ಪಾಸ್ಟ್ರು ಅಂತ ಹೇಳಿ ಹೊರಗಡೆ ಹೋಗಿ ನಮ್ಮ ಇಷ್ಟದ ಪ್ರಕಾರ ಜೀವನ ಮಾಡೋದು. ಕನ್ನಡಿಯಲ್ಲಿ ಮುಖ ನೋಡಿದಂಥ ಮನುಷ್ಯನಂದರೆ ಅದೇ ಅರ್ಥ. ವಾಕ್ಯ ಕನ್ನಡಿದ ರೀತಿಯಲ್ಲಿ ವಾಕ್ಯ ನಾವು ಏನಾಗಿದ್ದೇವೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತದೆ. ಹಲ್ಲೆಲೂಯಾ. ವಾಕ್ಯ ಕನ್ನಡಿ ರೀತಿಯಲ್ಲಿ. ಕನ್ನಡಿ ಯಾಕೆ ನಾವು ಉಪಯೋಗ ಮಾಡ್ತೇವೆ? ಸುಮ್ಮನೆ ಮುಖ ನೋಡಿ ಓಡೋಗಕ್ಕ? ಕನ್ನಡಿ ಯಾಕೆ ಉಪಯೋಗ ಮಾಡ್ತೇವೆ ನಾವು? ನಮ್ಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಹಲ್ಲೆಲೂಯಾ. ಯಾರು ವಾಕ್ಯವನ್ನು ಕೇಳಿ ಅದರಂತೆ ನಡೆಯೋದಿಲ್ವೋ ಕನ್ನಡಿ ನೋಡಿ ಓಡೋಗ್ಬಿಡ್ತಾರೆ ಅಂಥ ಮನುಷ್ಯರು. ಕನ್ನಡಿ ನೋಡಿ ಓಡೋಗ್ಬಿಡೋದು. ಕಣ್ಣಲ್ಲಿ ಪಿಚ್ಚಿರುತ್ತೆ, ಕೂದೆಲ್ಲ ಹಿಂಗಾಗಿರುತ್ತೆ, ಆದರೂ ಕನ್ನಡಿ ನೋಡಿ ಓಡೋಗೋದು. ಯಾರು ಆ ವಾಕ್ಯವನ್ನು ಕೇಳಿ ಕೈಕೊಂಡು ನಡೀತಾರೋ ಅವರು ನನ್ನ ಇದರಲ್ಲಿ ಸರಿಯಿಲ್ಲ, ನನ್ನ ಕೂದಲು ಸರಿಯಿಲ್ಲ, ನನ್ನ ಕಣ್ಗಳು ಸರಿಯಿಲ್ಲ, ಅಥವಾ ನನ್ನ ಮುಖ ಇಲ್ಲೇನೋ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳೋದು.
ಸರಿಪಡಿಸ್ಕೊಳ್ಳೋದು. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯಕ್ಕೆ ನಮಗೆ ಕನ್ನಡಿ. ನಾವು ಹೇಳೋಣ, ವಾಕ್ಯ ನನಗೆ ಕನ್ನಡಿ. ತುಂಬ ಸರಿ ನಾವು ಬೇರೆಯವ್ರಿಗೆ ತೋರ್ಸಕ್ಕೆ ಹೋಗ್ತೇವೆ, ನೋಡು 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 ಅಂತ. ನಮಗೆ ಅದು ಕನ್ನಡಿ ಫಸ್ಟು, ನಮಗೆ ಕನ್ನಡಿ. ನಾವು ನಮ್ಮನ್ನು ಸರಿಪಡಿಸ್ಕೋಬೇಕು. ಹಲ್ಲೆಲೂಯ. ಮುಂದೆ, ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು. ಹಲ್ಲೆಲೂಯ. ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ನಡೀತಾನೇ ಇದೆ, ಹಿಂಗೇ ನಡೀತಾ ಇದೆ, ಮುಂದೆ ನಡೀತಾ ಇದೆ. ಅದೇನಂತೆ, ವಾಕ್ಯವನ್ನು ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಾನೇ ಇರಬೇಕು. ಅದಕ್ಕೆ ದೇವರ ವಾಕ್ಯ ಕಲಿಯೋದಕ್ಕೆ ನಮಗೆ ಟೈಮ್ ಯಾವತ್ತೂ ಮುಗಿಯೋದಿಲ್ಲ. ನಾವು ಜೀವಮಾನ ಪೂರ್ತಿ ನಾವು ಕಲ್ತರೂ ಕೂಡ ಅದೇನಾಗಲ್ಲ, ಸಾಕಾಗಲ್ಲ. ನಾವು ಯಾವತ್ತೂ ಕೂಡ ನಮ್ಮ ಒಳಗಡೆ ಒಂದು ಗರ್ವ ಬಂದ್ಬಿಡಬಾರ್ದು, ನನಗೆ ಗೊತ್ತಾಗಿದೆ ಎಲ್ಲ ಅಂತ. ಯಾಕಂದ್ರೆ ಲೈಫ್ ಪೂರ್ತಿ ನಾನು ಸಾಯೋವರೆಗೂ ಈ ವಾಕ್ಯ ಕಲ್ತರೂ ಕೂಡ ನನಗೆ ಸಾಕಾಗೋದಿಲ್ಲ. ದೇವರ ಬಗ್ಗೆ ಅಷ್ಟಿದೆ, ಸಾಗರದ ರೀತಿಯಲ್ಲಿದೆ ದೇವರ ಬಗ್ಗೆ. ಯಾವ ರೀತಿಯಲ್ಲಿ? ಸಮುದ್ರದ ರೀತಿಯಲ್ಲಿ. ಯಾರಾದರೂ ಹಿಡಿಯೋಕ್ಕಾಗುತ್ತಾ ಕೈಯಲ್ಲಿ ಸಮುದ್ರವನ್ನು? ಒಬ್ಬರೇ ಹಿಡಿಯೋಕ್ಕಾಗೋದು ಅವರು ದೇವರು ಮಾತ್ರ, ಇನ್ಯಾರು ಹಿಡಿಯೋಕ್ಕಾಗಲ್ಲ. ಹಾಗೆ ದೇವ್ರ ವಾಕ್ಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಡೈಲಿ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಡೈಲಿ ನಮ್ಮನ್ನು ನಾವು ಅದಕ್ಕೋಸ್ಕರ ಒಪ್ಪಿಸಿಕೊಡ್ತಾ ಇದ್ದೀವಿ ಅಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ನೋಡಿ, ಇರುವವನು ವಾಕ್ಯವನ್ನು ಕೇಳಿ ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು, ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನ. ಯಾವುದರಿಂದ ನಾವು ಬ್ಲೆಸ್ಡ್ ಆಗ್ತೀವಂತೆ? ಯಾವುದರಿಂದ ನಾವು ಆಶೀರ್ವದಿಸಲ್ಪಟ್ಟವರು? ಧನ್ಯರಂದ್ರೆ ಏನು ಅರ್ಥ? ಆಶೀರ್ವಾದ ಹೊಂದುವಂಥವ್ರು. ಯಾವುದರಿಂದ? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಎವ್ರಿ ಡೇ ಕೇಳೋದು. ಎವ್ರಿ ಡೇ, ಪ್ರತಿನಿತ್ಯ. ಹಲ್ಲೆಲೂಯ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವಂಥದ್ದು, ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು. ಅದರಿಂದಲೇ ನಾವೇನಾಗ್ತೇವೆ? ಧನ್ಯರಾಗ್ತೇವೆ. ಅದರ ಮೂಲಕವಾಗಿ ನಾವು ಬ್ಲೆಸ್ಡ್, ಆಶೀರ್ವದಿಸಲ್ಪಟ್ಟಂಥವ್ರಾಗ್ತೇವೆ. ಹಲ್ಲೆಲೂಯ. ಮತ್ತು 26ನೇ ವಚನ ನಾವು ಧ್ಯಾನ ಮಾಡಿದ್ವಿ. ಈಗ 27ನೇ ವಚನ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷ. ಈಗ ಬಿಡ್ರಿ, ಈಗ ದಿಕ್ಕಿಲ್ಲದವರು, ಆರ್ಫನ್ಸ್ ಆರ್ ವಿಡೋಸ್, ಈಗೆಲ್ಲ ದೇವ್ರ ಕೃಪೆಯಿಂದ ಎಲ್ಲ ಕಡೆನೂ ದೇ ಆರ್ ಫೈನ್, ದೇ ಆರ್ ವೆಲ್ ಟು ಡೂ, ಅವ್ರಿಗೆ ಎಲ್ಲ ಇದೆ. ಆದರೆ ಆಗಿನ ಕಾಲದಲ್ಲಿ ಅಂಥವ್ರನ್ನ ತಳ್ಳಿಬಿಡ್ತಾ ಇದ್ರು. ಓಕೆ, ದಿಕ್ಕಿಲ್ಲದವ್ರನ್ನ ತಳ್ಳಿಬಿಡ್ತಾ ಇದ್ರು. ಅವ್ರನ್ನ ಯಾರೂ ನೋಡ್ಕೊತಾ ಇರ್ತಿಲ್ಲ, ಯಾರು ಅವ್ರನ್ನ ಪರಾಮರಿಸ್ತಿರಲಿಲ್ಲ. ಸೊ ಯಾಕೋಬನ ಏನು ಹೇಳ್ತಾ ಇದ್ದಾನೆ, ಬರೀ ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬರೀ ವಾಕ್ಯ, ನಾನು ಇದನ್ನು ಕೈಕೊಂಡು ನಡೆದೆ ಅದನ್ನು ಕೈಕೊಂಡು ನಡೆದು ಅದು ಮಾತ್ರ ಅಲ್ಲ, ಸೇವೆ ಮಾಡುವಂಥದ್ದು ಕೂಡ ಏನಾಗಿದೆ? ಕ್ರಿಶ್ಚಿಯಾನಿಟಿ ಆಗಿದೆ. ಕ್ರೈಸ್ತತ್ವ ಅಂದರೆ ಸೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ನಾವು ಆಶೀರ್ವದಿಸಲ್ಪಟ್ಟವ್ರು ಅಂತ ಜನರಿಗೆ ತೋರಿಸೋದಲ್ಲ ಕ್ರೈಸ್ತತ್ವ. ಹಲ್ಲೆಲೂಯ. ನಮಗೆ 2 ರೊಟ್ಟಿ ಇದ್ದರೆ 1 ರೊಟ್ಟಿ ಇಲ್ಲದಿರುವವರಿಗೆ, ಏನೂ ಇಲ್ಲದಿರೋರಿಗೆ ಕೊಡುವಂಥದ್ದೇ ನಿಜವಾದಂಥ ಕ್ರೈಸ್ತತ್ವ. ಓಕೆ, ನಮ್ಮ ಕ್ಯಾಥಲಿಕ್ ಸಹೋದರರು ಇದು ವಾಕ್ಯನ ಸರಿಯಾಗಿ ಓದಿಲ್ಲ. ಅದಕ್ಕೆ ಅವ್ರು ಫಸ್ಟ್ ಪಾರ್ಟ್ ಚೆನ್ನಾಗಿ ಮಾಡ್ತಾರೆ. ಮೊದಲನೇ ಪಾರ್ಟ್ ಏನಿದೆ ಅಲ್ಲಿ, ದಿಕ್ಕಿಲ್ಲದವ್ರನ್ನ, ಅನಾಥರನ್ನ ನೀವೇನು ಮಾಡ್ರಿ? ಸಂತೈಸ್ರಿ, ಅವ್ರನ್ನ ನೋಡಿಕೊಳ್ಳ್ರಿ ಅಂತ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ ಇದೆ, ಎಲ್ಲ ಆಸ್ತಿ ಐಶ್ವರ್ಯ ಇದ್ದವ್ರಿಗೆಲ್ಲ ಹೋಗಿ ಮತ್ತೆ ಕೊಡೋದಲ್ಲ. ಯಾರು ಕಷ್ಟಪಡ್ತಾ ಇದ್ದಾರೆ, ಯಾರ ಹತ್ರ ಇಲ್ಲ, ಅವ್ರಿಗೆ ಜೀವನ ಮಾಡೋದಕ್ಕಿಲ್ಲ, ಅಂಥವ್ರಿಗೆ ನೀವು ಕೊಡ್ರಿ ಅಂತಂದು. ಕೆಲವೊಂದು ಸರಿ ನಾವು ಸುಮ್ಮನೆ ಹೇಳಿದಾರ ಅಂತಂದು ಜ್ಞಾನ ಇಲ್ಲದವರಾಗಿ ನಾವು ಮಾಡ್ತೇವೆ. ಇದು ಸರಿಯಲ್ಲ. ಓಕೆ, ಇಫ್ ದೇ ಆರ್ ಸಫರಿಂಗ್ ವಿ ನೀಡ್ ಟು ಹೆಲ್ಪ್ ದೆಮ್. ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ. ನೀನು ವಿಧವೆಯರಿಗೆ, ನೀನು ದಿಕ್ಕಿಲ್ಲದವರಿಗೆ ಸಹಾಯ ಮಾಡಿದರೆ ಸಾಕು, ನಿನಗೆ ದೋಷ ಹತ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ, ಹೌದಾ? ಬಟ್ ಇಂಗ್ಲೀಷಲ್ಲಿ ಏನು ಹೇಳ್ತದೆ? ಆ್ಯಂಡ್ ಅಂದ್ರೇನು? ಮತ್ತು, ಇದರ ಜೊತೆಯಲ್ಲಿ ಮತ್ತೆ ಇನ್ನೊಂದು ಮಾಡ್ಬೇಕು ನೀನು. ಅದಷ್ಟೇ ಅಲ್ಲ, ಒಬ್ರಿಗೆ ಹೋಗಿ ನಾನು ಹೆಲ್ಪ್ ಮಾಡಿದೆ ಸಾಕು. ಅದನ್ನೇ ಅಮರ್ ಅಕ್ಬರ್ ಆಂಥೋನಿಯಲ್ಲಿ ಅಮಿತಾಬ್ ಬಚ್ಚನ್ ಮಾಡ್ತಾ ಇದ್ದದ್ದು, ಬೇರೆಯವ್ರ ಹತ್ರ ಕಿತ್ಕೊಂಡು ಇಲ್ದಿರೋರು ಕೊಡೋದು. ಅದಲ್ಲ, ಮತ್ತೆ ಏನು ಮಾಡಬೇಕು? ಮುಂದೆ ಹೋದ್ಮ, ಯು ನೀಡ್ ಟು ಕೀಪ್ ಯೋರ್ ಸೆಲ್ಫ್ ಫ್ರಾಮ್ ಕರಪ್ಟ್. ಅಂದರೆ ಈ ಒಂದು ಲೋಕದ ದೋಷ, ಈ ಲೋಕದ ಪಾಪ ಹತ್ತುಕೊಳ್ಳದಂತೆ ನೀನು ನೋಡ್ಕೋಬೇಕು. ಕಳ್ತನ ಮಾಡಿ ಇಲ್ದಿರೋರ್ಗೆ ಸಹಾಯ ಮಾಡಬೇಡ, ದರೋಡೆ ಮಾಡಿ ಇಲ್ದಿರೋರ್ಗೆ ಸಹಾಯ ಮಾಡಬೇಡ. ನೀತಿಯಿಂದ ಬದುಕಿ, ನಿನ್ನ ಹತ್ರ ಕೊಟ್ಟಿದ್ರಲ್ಲಿ ನೀನು ಇತರರಿಗೆ ಏನು ಮಾಡು? ಸಹಾಯ. ಹಲ್ಲೆಲೂಯ. ಇವನ್ ಇಫ್ ವಿ ಹೆಲ್ಪ್ ಅದರ್ಸ್, ಇತರ ನಾವು ಸಹಾಯ ಮಾಡೋದಾದ್ರೂ ಕೂಡ ನೀತಿಯಿಂದ ನಾವು ಮಾಡಬೇಕು. ಹೆಂಗೆ ಮಾಡಬೇಕು? ನೀತಿಯಿಂದ ನಾವು ಬದುಕಿ ಅನಂತರ ಇತರರಿಗೆ ನಾವು ಸಹಾಯ ಮಾಡಬೇಕು. ಹಲ್ಲೆಲೂಯ. ಸೊ ದೇವ್ರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕಣ್ಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ.